ರಾಜ್ಯ ಸರ್ಕಾರ ಆದಾಯಕ್ಕಾಗಿ ಇನ್ನೊಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಅಸ್ತಿತ್ವದಲ್ಲಿ ಇಲ್ಲದ ಮದ್ಯದ ಅಂಗಡಿಗಳನ್ನ ಪರವಾನಗಿಯನ್ನ ಹರಾಜು ಮೂಲಕ ಮಾರಾಟ ಮಾಡಲು ಅಬಕಾರಿ ಇಲಾಖೆ ಪ್ಲಾನ್ ಮಾಡಿದೆ. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಬೆಳವಣಿಗೆ ವಿಪಕ್ಷಗಳಿಗೆ ಆಹಾರ ಆಯಿತು. ರಾಜ್ಯದಲ್ಲಿ ದೆಹಲಿ ಮಾದರಿಯ ಲಿಕ್ಕರ್ ಹಗರಣ ನಡೆಯಲಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಭವಿಷ್ಯ ನುಡಿದರು. ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಜೈಲು ಸೇರಲು ಅಧಿಕಾರ ಕಳೆದುಕೊಳ್ಳಲು ಕಾರಣವಾದ ಬಹುಕೋಟಿ ಅಬಕಾರಿ ಹಗರಣದ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಅಬಕಾರಿ ಹಗರಣವೊಂದು ಸಂಭವಿಸುವ ಮುನ್ಸೂಚನೆ ಸಿಗ್ತಾ ಇದೆ ಅಂತ ಟ್ವೀಟ್ ಮಾಡಿದರು. ಕಾನೂನು ಬಾಹಿರವಾಗಿ ಲೈಸೆನ್ಸ್ ನೀಡಿ ಸಾವಿರಾರು ಕೋಟಿ ದುಡ್ಡು ಹೊಡೆಯಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಆದರೆ ಹಳೆ ಲೈಸೆನ್ಸ್ ಹರಾಜು ಹಾಕುವ ತೀರ್ಮಾನವನ್ನು ಅಬಕಾರಿ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಊರ್ಜಿತ ಇಲ್ಲಲ್ಲ, ಅವನು ಹರಾಜು ಮಾಡ್ಬೇಕಂತೇಳಿ ಯೋಚನೆಯಲ್ಲಿ ಇದ್ದೀವಿ. ಹಂಗೆ ಅಕ್ರಮ ಆಗುತ್ತೆ. ಅವರು ಕೇಳಿ ಯಾರು ನಿಮ್ಗೆ ಹೇಳ್ಯಾರಲ್ಲ, ಅವರು ಬಂದು ಹರಾಜಾಗ ಭಾಗಿಯಾಗಿ ಅವರು ತಗೊಳ್ಳಿ. ಅಕ್ರಮ ಇನ್ನೂ ನಾವು ಹರಾಜು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನೇ ಇನ್ನೂ ನಿಮ್ಗೆ ಹೇಳಿಲ್ಲ. ಅಕ್ರಮ ಚಾಲು ಆಯ್ತಾ? ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ಎಷ್ಟು ಚೆನ್ನಾಗಿದೆ. ಲೂಟಿ ಹೊಡೆಯೋ ಗಿರಾಕಿಗಳ ಹಿಸ್ಟ್ರಿಗಳು ನಾನು ಮಂತ್ರಿಗೆ ಹೇಳ್ತಿಲ್ಲಪ್ಪ. ಅವರು ಅನ್ಕೋಬಾರ್ದಪ್ಪ ತನಗೆ ಹೇಳಿದೀನಿ ಅಂತ. ಆಮೇಲೆ ನಾವು ಅವ್ರಿಗೆ ಹೇಳಿಲ್ಲಪ್ಪ. ಹಾ, ನಿಮ್ಮಂತ ಕಚಡಗಳ ಹೇಸಿಗೆ ತಿನ್ನೋ ಗಿರಾಕಿಗಳಿದ್ದೀರಲ್ಲ ನೀವು, ಹೆಂಗೆ ಡ್ರಮ್ಗಟ್ಟೆ ತಿಂತೀರಿ? ಮೊದಲೆಲ್ಲ ಸ್ಪೂನಲ್ಲಿ ತಿಂತಿದ್ರಿ, ಆಮೇಲೆ ಸೌಟಲ್ಲಿ ತಿಂತಿದ್ರಿ, ಆಮೇಲೆ ಸಣ್ಣ ಲೋಟ ಗೀಟ ಪಾತ್ರೆಯಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ದೊಡ್ಡದಾಗಿ ಬಾಂಡ್ಲೆ ಗಿಂಡ್ಲೆ ಈ ಲೆವೆಲ್ಗೆ ಬಂದ್ರಿ, ಆಮೇಲೆ ದೊಡ್ಡದು ಅಡುಗೆ ಮದುವೆ ಮನೇಲಿ ಪಾತ್ರೆ ಮಾಡ್ತಾರಲ್ಲ, ಅಡುಗೆ ಮಾಡ್ತಾರೆ, ಆ ಪಾತ್ರೆ ಲೆವೆಲ್ಗೆ ಬಂದ್ರಿ. ಈಗ ಲಿಮಿಟೇ ಇಲ್ಲ, ಪೈಪ್ ಹಾಕೊಂಬಿಟ್ಟಿದ್ದೀರಿ ಬಾಯೋಳಕ್ಕೆ. ಬೇಕು ಅಂದಾಗ ಟ್ಯಾಪ್ ಆನ್ ಮಾಡ್ಕೊಳ್ತಾ ಇರೋದು, ಹೆಸ್ಗೆ ತಿನ್ನೋದು, ಆ ಲೆವೆಲ್ಗೆ ಬಂದಿದ್ದೀವಿ. ಅದಕ್ಕೆ ಹೇಳ್ತಿರೋದು. ಆಗಿದೆ ಇದು ಅಬಕಾರಿ ಇದು ಅಂತ ಯಾರು ಹೇಳಿಲ್ಲ, ಆಗ್ಬೋದು ಅಂತ ಹೇಳ್ತಿದ್ದಾರೆ. ಏನಿರ್ಬೋದು ಇದು ಲೈಸೆನ್ಸ್ ಅಂದರೆ? ಮೋಸ್ಟ್ಲಿ ಕೆಲವು ಲೈಸೆನ್ಸ್ಗಳನ್ನು ಸರೆಂಡರ್ ಆಗೋಗಿರ್ಬೋದು. ಬಳಕೆ ಮಾಡಿದಿರ ಅಂದರೆ ಅದೇ ಬಳಕೆ ಆಗದೆ ಇರೋದು, ಅಥವಾ ಲಾಭದಾಯಕವಾದ ಅಲ್ಲ ಲೈಸೆನ್ಸ್ ಅದು ಅಂತ, ಅಥವಾ ರೇಟಲ್ಲೋ ಲೈಸೆನ್ಸ್ ಫೀನಲ್ಲೋ ಈ ಥರದಲ್ಲಿ ತರಾವರಿ ವಿಚಾರಗಳಲ್ಲಿ ಲೈಸೆನ್ಸ್ಗಳು ಡೆಡ್ ಆಗಿರಬೇಕು. ಅದನ್ನು ರಿವೈವ್ ಮಾಡ್ತಿದ್ದಾರೆ ಇವರು. ರಿವೈವ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಎಲ್ಲಿ ವ್ಯಾಪಾರ ಆಗೋ ಲಾಭದಾಯಕ ಪ್ರದೇಶ ಇದೆಯೋ ಅಲ್ಲಿಗೆ ಅದನ್ನು ಅಸೈನ್ ಮಾಡಿಕೊಡ್ಬೋದು ಇವರು. ಹಾಂ, ಅಂದರೆ ಅರ್ಥ ಏನು? ಲೈಸೆನ್ಸ್ಗಳನ್ನು ಕೊಟ್ಟಂಗೆ. ಗುಂಡಿನ ಮಹಾತ್ಮ ಗಾಂಧಿಯವರನ್ನು ಕೊಂದಂಥವ್ರಿಗೆ ಬಾ, ಎಲ್ಲಿ ಸಿದ್ದರಾಮಯ್ಯನವರು ಕರ್ಕೊಂಬನ್ರಿ ಇಲ್ಲಿ ನನ್ನ ಮುಂದೆ. ಕಾಲು ಸರಿ ಹೋಯ್ತಾ? ಗೋಡ್ಸೆವಾದಿಗಳು ಅಂತ ಕರೀತಾರೆ. ಗೋಡ್ಸೆವಾದಿಗಳು. ರಾಜ್ಯ ದೇಶವನ್ನ ನೀವು ಗೋಡ್ಸೆವಾದಿಗಳು. ನೀವು ನಿಜವಾದ ಆ ಗೋಡ್ಸೆ ಒಂದ್ಸರಿಗೆ ಸಾಯಿಸ್ಬಿಟ್ಟು ಹೊಟ್ಟೋದ ಮಹಾತ್ಮ ಗಾಂಧಿನ ಅವ್ನು ಹಿಡ್ಕೊಂಡು ಚಚಾಕ್ಬಿಡೋಣ, ಬೇರೆ ವಿಚಾರ. ಬಟ್ ಅವ್ನು ಒಂದ್ಸರಿ ಮಾಡ್ಬಿಟ್ಟು ಹೊರಟ್ಬಿಟ್ಟ. ಇಲ್ಲಿ ಗಾಂಧಿ ತತ್ವಗಳನ್ನೇ ಡೈಲಿ ಸಾಯಿಸ್ತೀರಿ ಪಾಪ. ಡೈಲಿ ಗಾಂಧಿನ ಸಾಯಿಸೋ ಗೋಡ್ಸೆವಾದಿಗಳು ಯಾರು ಅಂದ್ರೆ ಕಾಂಗ್ರೆಸ್ನವರು. ಹೇಳೋದು ಮಾತ್ರ ಗಾಂಧಿ. ನೀವೇ ಯಾಕೆ ಮಾರಬೇಕದನ್ನ ಹಳೆ ಲೈಸೆನ್ಸ್ನ? ಗೋಡ್ಸೆವಾದಿಗಳೇ ಮಾರಬಾರ್ದಲ್ಲ, ತೆಗೆದು ಕಸದ್ಬುಟ್ಟಿಗೆ ಸಿಬೇಕಲ್ಲ, ಇಳಿಸೋ ಕಡೆ ಇರಬೇಕಲ್ವಾ ಗಾಂಧಿವಾದಿಗಳಿಗೆ. ಅಲ್ಲ, ಟಾರ್ಗೆಟ್ ಇರುತ್ತಲ್ಲ ಸರ್, ಇಷ್ಟಿಷ್ಟು ರೀಚ್ ಆಗಬೇಕು ಅಂತ. ಗೋಡ್ಸೆವಾದಿಗಳು ಅವನು ಜೀವವನ್ನ ತೆಗೆದವನು. ನೀವು ಗಾಂಧಿ ತತ್ವವನ್ನೇ ಡೈಲಿ ಹಿಂಡಿ ತೆಗಿತೀರಿ ನ್ಯಾಕಲ್ಲಿ ವರ್ಷಾನ್ಗಟ್ಲೆ. ಆ ದುಡ್ಡು ಇಲ್ದಿದ್ರೆ ಬದುಕಕ್ಕಾಗಲ್ಲ ಅನ್ನೋ ಇದರಲ್ಲಿ ಹಿಂಡಿ ತೆಗಿಯೋರು ಕಾಂಗ್ರೆಸ್ನವರೇ ಗೋಡ್ಸೆವಾದಿಗಳು. ಈ ವಿಚಾರದಲ್ಲಿ ತತ್ವಗಳನ್ನು ಹಾಳು ಮಾಡಿ, ಇಲ್ಲಾಂದ್ರೆ ಲೆಟ್ ದ ಚೀಫ್ ಮಿನಿಸ್ಟರ್ ಕಮೆಂಟ್ ಆನ್ಸರ್ ಮೀ. ಯು ಆನ್ಸರ್. ಬಿಡ್ತೀರಲ್ಲ ಭಾಷಣ ಕಂಡು ಕಡೆ ಹೋದಾಗ, ಗಾಂಧಿಯವರನ್ನ ಸೋಲಿಸಿದ ಗೋಡ್ಸೆವಾದಿಗಳಿಗೆ ಅಂತ ಬಿಡ್ತೀರಲ್ಲ ಭಾಷಣ. ಇದೇನು ಹೇಳ್ರಿ ಸಾಹೇಬ್ರೆ? ಎಸ್, ಇನ್ನು ಮಹಾಕುಂಭಮೇಳದ ಬಗ್ಗೆ ಸಾಹೇಬ್ರೆ ಕೊಡ್ರಿ ನೋಡೋಣ. ಆಮೇಲೆ ಏನಾಗತ್ತೆ? ಆ ದುಡ್ಡು ಇಲ್ದಿದ್ರೆ ನಿಮಗೆ ಬದುಕಕ್ಕಾಗತ್ತಾ? ಬೇಕೇ ಬೇಕು. ಗುಂಡು ಹಾಕೋರಿಗೆ, ಸಿಗರೆಟ್ ಸೇದವ್ರಿಗೆ, ನಮಗೂ ಇತ್ತು ಅಭ್ಯಾಸ, ಬಿಟ್ಬಿಟ್ಟಿರಿ ಅಂತ ಪ್ರಶ್ನೆ ಬೇರೆ. ಹೇಗೆ ಅಡಿಕ್ಷನ್ನು, ಹಾಗೆ ರಾಜ್ಯ ಸರ್ಕಾರಕ್ಕೆ ಗುಂಡಿನ ದುಡ್ಡು ಇಲ್ದಿದ್ರೆ ಬದುಕಕ್ಕೆ ಯೋಗ್ಯತೆ ಇಲ್ದಿರೋ ಅಡಿಕ್ಷನ್ ಇದೆ. ಒಪ್ಕೊಳ್ಳಿ, ಸುಲಭವಾಗಿ ಒಪ್ಕೊಳ್ಳಿ. ಸುಮ್ಮನೆ ದಿನಾವಳು ಗಾಂಧಿವಾದಿಗಳು ಗೋಡ್ಸೆವಾದಿಗಳು ಬುರುಡೆ ಬಿಡಬೇಡಿ ಅಷ್ಟೇ ನಮ್ಮ ಮುಂದೆ. ಹಾಗಾಗಿ ಇನ್ನು ಮುಂದೆ ನಾನು ನಿಮ್ಮನ್ನು ಗೋಡ್ಸೆವಾದಿ ಅಂತಾನೆ ಕರೆಯೋದು. ಎಸ್.